ಗಣಪತಿ ನಮಃ. ಪಾಪುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ 2024ರ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ. ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ. ಖಂಡಿತ ತುಂಬಾ ಸಂತೋಷ. ಹಾಗೆ ಬರುತ್ತಿರುವಂತಹ ಒಂದು ಜೂನ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಯಾವ ರೀತಿ ಅಂತ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ಖಂಡಿತ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಒಂದು ಸಿಂಹ ರಾಶಿ, ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸುವ ಅಗತ್ಯತೆ ಇದೆ ಎಂದು ಸೂಚಿಸಲಾಗಿದೆ. ಆದರೂ ಕೆಲವು ಸಂದರ್ಭಗಳಲ್ಲಿ ಧನಾತ್ಮಕ ಫಲಿತಾಂಶಗಳ ಭರವಸೆಯನ್ನು ಕೂಡ ಹೊಂದಿರುತ್ತದೆ. ಇನ್ನು ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಗಮನಾರ್ಹ ಯಶಸ್ಸನ್ನು ಕೂಡ ಸಾಧಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಮತ್ತು ಅಪೇಕ್ಷಿತ ಬದಲಾವಣೆಗಳು ಕೂಡ ಕಾಣುವಿರಿ ಅಂತ ಹೇಳಿ ತಿಳಿಸಲಾಗಿದೆ. ಅಷ್ಟಲ್ಲದೆ ನಿಮ್ಮ ಯೋಜನೆಗಳು ಕೂಡ ವೇಗವಾಗಿ ಮುನ್ನಡೆಯುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಯಶಸ್ಸು ನಿಮ್ಮನ್ನು ಉತ್ಸಾಹದ ಕಡೆ ಉತ್ತೇಜಿಸುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನ ನೋಡೋದಾದರೆ, ಈ ಮಾಸದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಭರವಸೆಯ ಅವಕಾಶಗಳನ್ನು ನೀಡಲಿದೆ. ಇನ್ನು ನಿರುದ್ಯೋಗಿ ಅಥವಾ ಕೆಲಸ ಹುಡುಕುತ್ತಿರುವವರು ಅನುಕೂಲಕರ ಉದ್ಯೋಗಾವಕಾಶಗಳನ್ನು ಕೂಡ ಕಂಡುಕೊಳ್ಳಬಹುದು. ಪ್ರಸ್ತುತ ಉದ್ಯೋಗದಲ್ಲಿರುವವರು ಸಹ ವಿಸ್ತೃತ ಅವಧಿಗೆ ವರ್ಗಾವಣೆಗಾಗಿ ಕಾಯುತ್ತಿದ್ದಾರೆ. ಈ ಒಂದು ಮಾಸದಲ್ಲಿ ನೀವು ಬಯಸಿದ ಹಾಗೆ ಜರುಗಲಿದೆ. ಇನ್ನು ಸೂರ್ಯ, ಗುರು, ಬುಧ ಮತ್ತು ಶುಕ್ರ ನಿಮ್ಮ 10ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನೀವು ಹಲವಾರು ವೃತ್ತಿಪರ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಹಾಗೆ 6ನೇ ಮನೆ ಮತ್ತು 7ನೇ ಮನೆಯ ಸ್ಥಾನದಲ್ಲಿರುವಂತಹ ಶನಿಯು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಲವನ್ನು ಕೂಡ ನೀಡುತ್ತದೆ ಮತ್ತು ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಶಸ್ಸಿನ ಹಾದಿಯನ್ನು ಕೂಡ ಸುಗಮಗೊಳಿಸುತ್ತದೆ ಅಂತ ತಿಳಿಸಲಾಗಿದೆ. ಅದೇ ರೀತಿಯಾಗಿ ವ್ಯಾಪಾರಸ್ಥರು ಸಹ ಅವರು ನಿರ್ದಿಷ್ಟವಾಗಿ 7ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದ ಗಮನಾರ್ಹವಾಗಿ ಪ್ರಯೋಜನವನ್ನು ಕೂಡ ಅವರು ಪಡೆಯುತ್ತಾರೆ. ಹಾಗೆ ವ್ಯಾಪಾರ ಅಭಿವೃದ್ಧಿಯು ಹೊಂದುತ್ತದೆ ಮತ್ತು ಕಾರ್ಯಗಳನ್ನು ಸಹ ಪೂರ್ಣಗೊಳಿಸುವ ನಿಮ್ಮ ಒಂದು ಬದ್ಧತೆಯು ನಿಮ್ಮ ಒಂದು ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವವನ್ನು ಕೂಡ ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ಈ ಒಂದು ಮಾಸದಲ್ಲಿ ಸಂಪರ್ಕಗಳನ್ನು ಸ್ಥಾಪಿಸಲು ಮತ್ತು ವಿದೇಶಿ ಮೂಲಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಿಮ್ಮ ಕೆಲಸವನ್ನು ವಿಸ್ತರಿಸಲು ಅವಕಾಶವನ್ನು ನೀಡುತ್ತಿದೆ ಅಂತ ಹೇಳಿ ತಿಳಿಸಲಾಗಿದೆ. ಖಂಡಿತ ತುಂಬಾ ಚೆನ್ನಾಗಿದೆ. ಒಂದು ರಾಶಿಯವರಿಗೆ ಒಂದು ಮಾಸದಲ್ಲಿ ಇರುವಂತಹ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ ಒಂದು ವ್ಯಾಪಾರ ಅಭಿವೃದ್ಧಿ ಉದ್ಯೋಗದಲ್ಲಿ ನೀವು ಮುಂದುವರಿರಿ ಅಂತ ಹೇಳುತ್ತಾ, ಇನ್ನು ಹಣಕಾಸು ವಿಷಯದಲ್ಲಿ ನೋಡೋದಾದರೆ ಈ ಒಂದು ಮಾಸದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನು ನಿರ್ಣಯಿಸುವಾಗ ರಾಹುವು ತಿಂಗಳಾದ್ಯಂತ 8ನೇ ಮನೆಯಲ್ಲಿ ಇರುತ್ತಾನೆ ಎಂಬುದನ್ನು ಗಮನದಲ್ಲಿರಿಸಿಕೊಂಡು ಈ ನಿಯೋಜನೆಯು ಅನಿರೀಕ್ಷಿತ ವೆಚ್ಚಗಳು ಮತ್ತು ಯೋಜಿತವಲ್ಲದ ಹಣಕಾಸಿನ ವೆಚ್ಚಗಳ ಸಾಧ್ಯತೆಯನ್ನು ಕೂಡ ಸೂಚಿಸುತ್ತದೆ. ಹಾಗೆ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯಲ್ಲಿನ ಪ್ರಸ್ತುತ ಏರಿಳಿತವನ್ನು ಕೂಡ ಪರಿಗಣಿಸಿ ನಿಮ್ಮ ಒಂದು ಹಣವನ್ನು ಬ್ಯಾಂಕ್ನಲ್ಲಿ ಅಥವಾ ನಿರ್ದಿಷ್ಟ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಒಂದು ಸೂಕ್ತ ಸಮಯವಲ್ಲ. ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಇದನ್ನ ಹಣವನ್ನು ಫಿಕ್ಸ್ ಮಾಡ್ತಾರಲ್ಲ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಆದಾಗ್ಯೂ ಸಹ ಪೂರ್ವಜರ ವ್ಯಾಪಾರಗಳಿಂದ ಅನುಕೂಲಕರ ಆದಾಯದ ಅವಕಾಶವಿದೆ. ಇದರಿಂದ ಹಣಕಾಸು ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. ಇನ್ನು ಬುಧ, ಶುಕ್ರ, ಸೂರ್ಯ ಮತ್ತು ಮಂಗಳವು ತಿಂಗಳ ಉತ್ತರಾರ್ಧದಲ್ಲಿ 11ನೇ ಮನೆಗೆ ಪ್ರವೇಶಿಸುತ್ತದೆ. ಇದು ನಿಮ್ಮ ಹಣಕಾಸಿನ ತೊಂದರೆಗಳನ್ನು ನಿವಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸಲಾಗಿದೆ. ಹಾಗೆ ಆರೋಗ್ಯ ನೋಡುವುದಾದರೆ ಈ ಒಂದು ರಾಶಿಯವರಿಗೆ, ಈ ರಾಶಿಯವರು ತಮ್ಮ ಆಹಾರದ ಸೇವನೆಯ ಬಗ್ಗೆ ವಿಶೇಷ ಗಮನ ಹರಿಸುವುದು ಮುಖ್ಯ. ಏಕೆಂದರೆ ಎಣ್ಣೆ ಮತ್ತು ಮಸಾಲೆಯುಕ್ತ ಪದಾರ್ಥ ಸೇವನೆಗಳಿಂದ ಸ್ವಲ್ಪ ದೂರವಿದ್ದರೆ ಬಹಳ ಅನುಕೂಲ. ಹಾಗೆ ದಿನನಿತ್ಯದ ಚರ್ಯೆಯಾಗಿರುವಂತಹ ಈ ಒಂದು ವ್ಯಾಯಾಮ, ಯೋಗ, ಮೆಡಿಟೇಷನ್ ಇದನ್ನ ಕಂಟಿನ್ಯೂ ಆಗಿ ಅದೇ ರೀತಿ ನೀವು ಪಾಲನೆ ಮಾಡ್ತಾ ಬಂದರೆ ತುಂಬಾ ಅನುಕೂಲ, ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ವೈಯಕ್ತಿಕ ಸಂಬಂಧ ಅಥವಾ ವೈಯಕ್ತಿಕ ಜೀವನ ನೋಡುವುದಾದರೆ, ನಿಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ಪ್ರಸ್ತುತ ಪರಿಸ್ಥಿತಿಗಳು ಅನುಕೂಲಕರವಾಗಿರುವುದರಿಂದ ನಿಮ್ಮ ಭಾವನೆಗಳನ್ನು ತ್ವರಿತವಾಗಿ ತಿಳಿಸಲು ನೀವು ಆಕರ್ಷಕ ಸನ್ನಿವೇಶದಲ್ಲಿ ಆಹ್ಲಾದಕರ ಐಶ್ವರ್ಯವನ್ನು ಸಹ ನೀವು ಯೋಜಿಸಬಹುದಾಗಿದೆ. ಇನ್ನು ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ಒಂದು ಅವಧಿಯು ಕೆಲವು ಸಣ್ಣ ಸವಾಲುಗಳನ್ನು ನೀವಾಗಿ ಪರಿಚಯಿಸಬಹುದು. ಇನ್ನು ಜೂನ್ 14ರಂದು ಈ ಒಂದು ಜೂನ್ 14ರಂದು ಅಂದರೆ ಈ 14ರ ಹೊತ್ತಿಗೆ ಬುಧವು 5ನೇ ಮನೆಯ ಮೇಲೆ ಕೇಂದ್ರೀಕರಿಸಿ 11ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸಂಗಾತಿಗೆ ತಿಳಿಸಲು ನಿಮಗೆ ಸುಲಭವಾಗುತ್ತದೆ. ಈ ಮೂಲಕ ನಿಮ್ಮ ಒಂದು ಬಂಧನವನ್ನು ಬಲಪಡಿಸುತ್ತದೆ. ಆದಾಗ್ಯೂ ಜೂನ್ 15ರಂದು 5ನೇ ಮನೆಯ ಮೇಲೆ ಪ್ರಭಾವ ಬೀರುವ ಸೂರ್ಯನು 11ನೇ ಮನೆಗೆ ಪ್ರವೇಶಿಸಿದಾಗ ಸಾಂದರ್ಭಿಕ ಅಹಂಕಾರದ ಘರ್ಷಣೆಗಳು ಕೂಡ ಉದ್ಭವಿಸಬಹುದು. ಇನ್ನು ಮದುವೆಯಾದವರಿಗೆ
ಈ ಒಂದು ಮಾಸ ಸಕಾರಾತ್ಮಕ ಬೆಳವಣಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ನಿಮ್ಮ ಜೀವನ ಪಾಲುದಾರರಿಗೆ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಕೂಡ ಸಹಕರಿಸ್ತೀರಾ ಅಂತೇಳಿ ತಿಳಿಸಲಾಗಿದೆ. ಮತ್ತು ಕುಟುಂಬದ ಒತ್ತಡವನ್ನು ಕೂಡ ನೀವು ಅನುಭವಿಸಿರಿ. ಯಾವುದೇ ಕುಟುಂಬದ ಸದಸ್ಯರು ನಿಮ್ಮವರಿಗೆ ಈ ಒಂದು ಅಸಮಾಧಾನಗೊಂಡಿದ್ದರೆ ಸಮನ್ವಯಗೊಳಿಸಲು ಪ್ರಯತ್ನಗಳನ್ನು ಕೂಡ ಮಾಡುವುದನ್ನು ಪರಿಗಣಿಸಿ. ಏಕೆಂದರೆ ಇದು ನಿಮ್ಮ ಸಂಬಂಧವನ್ನು ವರ್ಧಿಸುತ್ತದೆ ಮತ್ತು ತೃಪ್ತಿಯ ಭಾವವನ್ನು ಕೂಡ ತರುತ್ತದೆ ಅಂತೇಳಿ ತಿಳಿಸಲಾಗಿದೆ. ಇನ್ನು ಕುಟುಂಬ ನೋಡುವುದಾದರೆ ಕುಟುಂಬ ಜೀವನ, ಕೌಟುಂಬಿಕ ಜೀವನ ಅಂತ ಹೇಳ್ತೀವಿ. ಈ ಮಾಸದಲ್ಲಿ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನು ಕೂಡ ಕಾಪಾಡಿಕೊಳ್ಳುವ ಬಲವಾದ ಸಾಧ್ಯತೆಯನ್ನು ತರುತ್ತದೆ. ಸೂರ್ಯ, ಗುರು, ಬುಧ ಮತ್ತು ಶುಕ್ರ ಗ್ರಹಗಳು 10ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವಾಗ ನಿಮ್ಮ ವೃತ್ತಿ ಜೀವನದ ಮೇಲೆ ಅವರ ಪ್ರಭಾವವು ಕೂಡ ಕುಟುಂಬ ಸದಸ್ಯರಲ್ಲಿ ಏಕತೆ ಮತ್ತು ಪ್ರೀತಿಯನ್ನು ಕೂಡ ಸೂಚಿಸುತ್ತದೆ. ಹಾಗೆ ನಿಮ್ಮ ಕೌಟುಂಬಿಕ ಬಂಧಗಳು ಕೂಡ ಬಲಗೊಳ್ಳುತ್ತವೆ. ಆದಾಗ್ಯೂ 2ನೇ ಮನೆಯಲ್ಲಿ ಕೇತು ಮತ್ತು 10ನೇ ಮನೆಯ ಅಧಿಪತಿ ಬುಧವು ಸಾಂದರ್ಭಿಕ ಸಂವಹನ ಸವಾಲುಗಳಿಗೆ ಕಾರಣವಾಗಬಹುದು ಎಂಬುದು ಗಮನಿಸಬೇಕಾದ ಸಂಗತಿ. ಇನ್ನು ಕುಟುಂಬದಲ್ಲಿ ಕೆಲವರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯನ್ನು ವಹಿಸುವುದು ಮತ್ತು ನೋವು ಟೀಕೆಗಳನ್ನು ತಪ್ಪಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಈ ರಾಶಿಯವರಿಗೆ ಈ ಒಂದು ಮಾಸದ ಕೊನೆಯ ಭಾಗದಲ್ಲಿ ನೀವು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಂತ ತಿಳಿಸಲಾಗಿದೆ. ಹಾಗೆ ಈ ಒಂದು ಅವಧಿಯು ಸಕಾರಾತ್ಮಕ ಕುಟುಂಬ ಸಂಬಂಧಿತ ಬೆಳವಣಿಗೆಗಳನ್ನು ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕೂಡ ತರಬಹುದು ಅಂತೇಳಿ ತಿಳಿಸಲಾಗಿದೆ. ಹಾಗೆ ಈ ರಾಶಿಯವರ ನಿಮ್ಮ ತಾಯಿಯ ಮಾರ್ಗದರ್ಶನವು ಮೌಲ್ಯಯುತವಾಗಿ ಮುಂದುವರಿಯುತ್ತದೆ ಮತ್ತು ನಿಮ್ಮ ಯಶಸ್ಸಿಗೆ ಗಮನಾರ್ಹವಾಗಿ ಕೊಡುಗೆ ಕೂಡ ನೀಡುತ್ತದೆ ಅಂತೇಳಿ ತಿಳಿಸಲಾಗಿದೆ. ಹೆಚ್ಚುವರಿಯಾಗಿ ಮಂಗಳವು 4ನೇ ಮತ್ತು 9ನೇ ಮನೆಗಳನ್ನು ಆಳುತ್ತದೆ ಮತ್ತು 9ನೇ ಮನೆಯಲ್ಲಿ ಸ್ಥಾನ ಪಡೆದರೆ ರಾಜಯೋಗವನ್ನು ಸೂಚಿಸಲಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಸಹ ಗೌರವ ಮತ್ತು ಮನ್ನಣೆಗಳನ್ನು ಗಳಿಸಲು ನೀವು ನಿರೀಕ್ಷಿಸಬಹುದು ಅಂತ ಕೂಡ ಸೂಚಿಸಲಾಗಿದೆ. ಇನ್ನು ಯಾವುದೇ ರಾಶಿಯಲ್ಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ. ಸಮಸ್ಯೆ ಇಲ್ಲ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಂತಹದ್ದೇ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅದನ್ನು ನಾವು ಪರಿಹಾರ ಮಾಡಿಕೊಂಡು ನಾವು ಮತ್ತೆ ಮುಂದೆ ನಮ್ಮ ಒಂದು ಜೀವನವನ್ನು ಸುಗಮವಾಗಿ ನಾವು ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಂಡಲ್ಲಿ ಇದಕ್ಕೆ ಪರಿಹಾರ ಕೂಡ ನಾನು ತಿಳಿಸ್ತೇನೆ. ಈ ಪರಿಹಾರ ಅಂತಂದರೆ ಈ ರಾಶಿಯವರು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠಿಸುವುದರ ಮೂಲಕ ಅವರಿಗೆ ಹೆಚ್ಚು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಪರಿಹಾರ ಕೂಡ ತಿಳಿಸ್ತೇನೆ. ಚಂಡಿಕಾ ದೇವಿಯನ್ನು ಪೂಜಿಸುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿ ಮತ್ತು ರಾಹುವಿನ ಪ್ರಭಾವವನ್ನು ಕೂಡ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ ನಿಮಗೆ ಅಂತ ತಿಳಿಸುತ್ತೇನೆ. ಯಾಕಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ. ಸಮಸ್ಯೆ ಇಲ್ಲ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನಾನು ನಿಮಗೆ ಸೂಚಿಸ್ತೇನೆ. ನಾನು 2 ಪರಿಹಾರಗಳನ್ನು ಸೂಚಿಸ್ತಾ ಇದ್ದೇನೆ. ನಿಮಗೆ ಯಾವುದು ಅನುಕೂಲ ಆಗ್ತದೋ ಆ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡು ಒಳ್ಳೆಯ ಸುಖಕರವಾದಂತಹ ಸುಖಮಯ ಸಂತೋಷಭರಿತವಾದಂತಹ ಜೀವನವನ್ನು ನೀವು ಮಾಡಿ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.